ನೋಡಿ ನಾವೀಗ ಕಾಡಿನ ಮಧ್ಯೆ ಹೋಗ್ತಾ ಇದ್ದೀವಿ. ನಮ್ಮ ಗೈಡ್ಸ್ ಕೂಡ ಬೇರೆ ಮುಂದೆ ಹೋಗ್ಬಿಟ್ರು, ತುಂಬಾ ಮುಂದೆ ಹೋಗಿದ್ದಾರೆ. ನಾವು ಹೋಗ್ಬೇಕಿರೋ ಪ್ಲೇಸ್ ಇದೆಯಲ್ಲ ಅದು ಅಲ್ಲಿದೆ ನೋಡಿ, ಆ ರಾಕ್ಸ್ ಕಾಣ್ತಿದೆಯಲ್ಲ ಅಲ್ಲಿ ಟ್ರೆಕ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಅಮರ್ನಾಥಲ್ಲಿ ಏನು ಮಂಜಿನಿಂದ ಶಿವಲಿಂಗ ನಿರ್ಮಾಣ ಆಗುತ್ತಲ್ಲ, ಆ ರೀತಿ ಇಲ್ಲಿ ವಾಟರ್ ಡ್ರಾಪ್ಸ್ ನಿಂದ ಅದು ಫಾರ್ಮೇಶನ್ ಆಗಿರುತ್ತೆ. ಕಲ್ಯಾಣ ಕ್ರಾಂತಿ ಆದವಾಗ ಜಾಸ್ತಿ ಜನ ಶರಣರು ಬಂದಿದ್ದು ಉಳ್ವಿಗೆ. ನೀವೇನಿವಾಗ ವಚನಗಳೆಲ್ಲ ಓದ್ತಿರಲ್ಲ, ಅವೆಲ್ಲ ವಚನಗಳು ಸಿಗ್ತಿದೆ ಈ ಗುಹೆಗಳಲ್ಲಿ. ನಾನೇನೋ ಸಿಂಪಲ್ ಆಗಿದೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಈ ಸಿಂಪಲ್ ಅಲ್ಲ. ತಲೆ ನನ್ನ ಸೈಡ್ ಮಾಡಿ, ಈ ಸೈಡ್ ತಾಗ್ತದೆ ಆ ತರ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಕವಿತಾ 2-3 ದಿನದಿಂದ ಮಂಜುಮೆಲ್ ಬಾಯ್ಸ್ ಅನ್ನೋ ಒಂದು ತಮಿಳು ಮೂವಿಯನ್ನ ನೋಡಿದಾಳೆ. ಅದನ್ನ ನೋಡ್ಬಿಟ್ಟು ಅದರಲ್ಲಿರ್ತಕ್ಕಂಥ ಗುಣ ಕೇವನ್ನ ನಾ ನೋಡ್ಬೇಕು ಅಂತ ಹೇಳ್ತಾ ಇದ್ಲು. ಕೊಡೈಕೆನಲ್ ಅಲ್ಲಿ ಇದೆ ಅದು ಗುಣ ಕೇವ್ಸ್ ಅಂತ. ಹೌದು, ತಮಿಳ್ನಾಡಲ್ಲಿ ಬರುತ್ತೆ ಅದು. ಸೊ ಅದೇ ತರ ಒಂದು ಕೇವ್ ಅಂದ್ರೆ ಗುಹೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ. ಆಕ್ಚುಲಿ ಅದನ್ನ ನೋಡ್ಕೊಂಡು ನಾನು ಹುಡುಕ್ತಾ ಇದ್ದೆ ಕರ್ನಾಟಕದಲ್ಲಿ ಅಂತ ಗುಹೆ ಎಲ್ಲಿದೆ ಅಂತ. ಆ ತರದ್ದು ಗುಹೆಗೆ ಇವತ್ತು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಉತ್ತರ ಕನ್ನಡದಲ್ಲಿರೋ ಆ ಗುಹೆಯನ್ನ ನೋಡ್ಕೊಂಡು ಬರೋಣ. ಅಂದ್ರೆ ಟ್ರೆಕ್ಕಿಂಗ್ ಇರುತ್ತೆ, ಸ್ವಲ್ಪ ಟ್ರೆಕ್ಕಿಂಗ್ ಇದೆ, ಮತ್ತೆ ಹೋಗೋ ದಾರಿ ಸ್ವಲ್ಪ ದುರ್ಗಮ ಇದೆ. ಅದು ಎಂಜಾಯ್ ಮಾಡ್ಬೇಕಂತ ಹೋಗ್ತಾ ಇದೀವಿ ಟ್ರೆಕ್ಕಿಂಗಿಗೆ. ಹೌದು, ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ, ಅದು ನಮ್ಮ ಇಲ್ಲಿ ದಾಂಡೇಲಿಯಲ್ಲೇ ಬರೋದದು. ಹೌದು. ಸೊ ದಾಂಡೇಲಿ ಹತ್ರ ಉಳವಿ ಏನ್ ಬರುತ್ತಲ್ಲ ಸ್ನೇಹಿತರೆ, ಆ ಕಡೆಗೆ ಆ ಗುಹೆ ಬರುತ್ತೆ. ಕಾಳಿ ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಬರುತ್ತೆ. ಮತ್ತೆ ಅದು ಬಿಟ್ಟು ತುಂಬಾ ಕೇವ್ಸ್ ಇದಾವು ಒಳಗೊಳಗೆ. ಕಾಳಿ ಬ್ಯಾಂಡ್ ಏನಿದೆಯಲ್ಲ ಅದರಲ್ಲಿ ತುಂಬಾ ಕೇವ್ಸ್ ಗಳು ಬರ್ತವೆ. ಅದರಲ್ಲಿ ಸುಮಾರು ಒಂದು 4-5 ಕೇವ್ಸ್ ಗಳನ್ನು ನಾವು ನೋಡುವಂತದ್ದು ಕೇವ್ಸ್ ಇದೆ, ಅಲ್ಲಿ ತನಕ ಹೋಗ್ಬೋದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಲೇಟ್ ಮಾಡೋದು ಬೇಡ, ಆ ಕೇವ್ಸ್ ಗಳಿರೋ ಜಾಗಕ್ಕೆ ಹೋಗೋಣ. ಅಲ್ಲಿ ಹೋಗಿ ನಿಮಗೆ ತೋರಿಸ್ತೇವೆ. ಹೋಗುದಾ? ರೆಡಿನಾ? ಹಾ, ರೆಡಿ. ಸೊ ನೀವು ಆಕಳಗವಿ ಏನಾದರೂ ಹೋಗ್ಬೇಕಂತಂದ್ರೆ ತುಂಬಾ ಕೇವ್ಸ್ ಗಳಿದಾವಲ್ಲ, ಸೊ ಕೇವ್ಸ್ಗಳನ್ನು ನೀವು ಹೋಗ್ಬೇಕಂದ್ರೆ ನಮ್ಮದು ಪ್ರೈವೇಟ್ ವೆಹಿಕಲ್ ಎಲ್ಲ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ನೀವು ಮಾಡಬೇಕಾಗಿರೋದಂತಂದರೆ ಫಸ್ಟಿಗೆ ಹೈರಿಂಗ್ ಮಾಡಬೇಕಾಗತ್ತೆ. ಇಲ್ಲಿ ಲೋಕಲ್ ಜೀಪ್ಗಳು ಸಿಗ್ತಾವೆ. ಸೊ ಬನ್ನಿ ಹೋಗೋಣ. ಅಲ್ಲ, ಈಗ ಪ್ಲೇನ್ ರಸ್ತೆ ಇದೆ, ಈಗ ಅಷ್ಟೊಂದು ಮಜಾ ಬರೋದಿಲ್ಲ. ಏನು ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಏನು ಹತ್ತುತ್ತಲ್ಲ, ಅವಾಗ ತುಂಬ ಮಜಾ ಬರೋದು. ನೋಡಿ, ಟ್ರೆಕ್ಕಿಂಗ್ ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು. ಇಲ್ಲಿಗೆ ಬಂದ ತಕ್ಷಣ ಫಾರೆಸ್ಟ್ ಚೆಕ್ ಪೋಸ್ಟ್ ಏನಿದೆ ಅಲ್ಲ, ಈ ಚೆಕ್ ಪೋಸ್ಟ್ ಹತ್ರನೇ ವೆಹಿಕಲನ್ನು ಪಾರ್ಕ್ ಮಾಡಬೇಕಾಗತ್ತೆ. ಸೊ ಈಗ ಮಳೆಗಾಲ ಅಲ್ಲ, ಇಲ್ಲಿಂದ ನಾವು ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಹೋಗ್ಬೇಕಿರೋ ಪ್ಲೇಸ್ ಇದೆಯಲ್ಲ ಅದು ಅಲ್ಲಿದೆ ನೋಡಿ, ಆ ರಾಕ್ಸ್ ಕಾಣ್ತಿದೆಯಲ್ಲ ಅಲ್ಲಿ. ಟ್ರೆಕ್ ಮಾಡಿಕೊಂಡು ಅಲ್ಲಿಗೆ ಹೋಗ್ಬೇಕು. ಒಂದು 5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಬರಬೇಕಾದ್ರೆ ಇಳಿಜಾರು ಇದೆ ಅಲ್ಲ, ಇಳಿಲಿಕ್ಕೆ ಈಸಿ, ರಿಟರ್ನ್ ಬರಬೇಕಾದ್ರೆ ಗೊತ್ತಾಗತ್ತೆ ಅದು ಟ್ರೆಕ್ಕಿಂಗದ ಅನುಭವ. ನೀವು ಯಾವಾಗಲೂ ಹೇಳ್ತಿದ್ರ ದಟ್ಟ ಫಾರೆಸ್ಟಿಗೆ ಹೋಗ್ಬೇಕಂತ. ನೋಡಿ, ನಾನು ಸರ್ಚ್ ಮಾಡಿದ್ದು. ತುಂಬ ಒಳ್ಳೆ ಪ್ಲೇಸ್ ಸ್ನೇಹಿತರೆ. ಇಲ್ಲಿ ಜೀವನದಲ್ಲಿ ಒಮ್ಮೆ ಆದರೂ ಈ ಚಾರಣ ಮಾಡಲೇಬೇಕು ಇಲ್ಲಿ ಬಂದು. ಆ ಥರ ಇದೆ ನೋಡಿ, ಪರಿಸರ ನೋಡಿ, ನಿಸರ್ಗ ನೋಡಿ, ಈ ಕಾಡು ಬೆಟ್ಟ, ಎಕ್ಸ್ಪ್ಲೈನ್ ಮಾಡ್ಲಿಕ್ಕಾಗಲ್ಲ. ಬನ್ನಿ ಮುಂದೆ ಹೋಗ್ತಾ ನೋಡೋಣ ಹೇಗಿದೆ ಅಂತ ದಾರಿ. ಗುಹೆಗಳಿಂದ ಏನಿದಾವಲ್ಲ ಇಲ್ಲಿ, ಅದು ತುಂಬ ಅದ್ಭುತ ಗುಹೆಗಳು. ಸೊ ಅನ್ಟಚ್ಡ್ ಅಂತ ಹೇಳ್ತಾರಲ್ಲ, ಆ ಥರ. ಅಂದರೆ ತುಂಬ ಜನಗಳು ಇಲ್ಲಿ ಬರೋದಿಲ್ಲ. ಸೊ ಕೆಲವರು ಗೊತ್ತಿರೋರು ಮಾತ್ರ ಈ ಪ್ಲೇಸ್ಗಳಿಗೆ ಬರ್ತಾರೆ. ಒಂದು 5 ಕಿಲೋಮೀಟರ್ ಇದೇನು ಟ್ರೆಕ್ಕಿಂಗ್ ಇದೆ ಅಲ್ಲ, ಈ 5 ಕಿಲೋಮೀಟರ್ ಟ್ರೆಕ್ಕಿಂಗ್ ಒಂದು ಸುಮಾರು 1-1.5 ಗಂಟೆ ಟ್ರೆಕ್ ಮಾಡಬೇಕಾಗತ್ತೆ ನೋಡಿ ಸ್ನೇಹಿತರೆ. ಈಗ ನಾವೇನು ಟ್ರೆಕ್ ಹೋಗ್ತಾ ಇದ್ದೀವಲ್ಲ, ಸೊ ಇಲ್ಲಿ ಒಂದು 4 ಕೇವ್ಗಳಿದ್ದಾವೆ. ಅದರಲ್ಲಿ ಆಕಳಗವಿ ಅನ್ನೋ ಗುಹೆ ತುಂಬ ದೊಡ್ಡ ಗುಹೆ ಇದೆ ಅದು. ಸೊ ಬನ್ನಿ ಹೋಗೋಣ, ಆ 4 ಕೇವ್ಗಳನ್ನು ತೋರಿಸೋ ಪ್ರಯತ್ನ ಮಾಡ್ತೇವೆ ನೋಡಿ. ಏನು ಕಾಡು, ಏನು ಪರಿಸರ, ಏನು ನಿಸರ್ಗ, ಅದ್ಭುತ. ಕೆಳಗೆ ಬಿದ್ದರೆ
ಹುಂಡಿಗೆ ಹಣ ಹಾಕಿದಾಗ ಒಂದ್ ಸೈಡ್ ಪಾತಾಳ ಇದೆ. ಇಲ್ಲಿ ನೋಡಿ, ನೋಡಿ ನಾವೀಗ ಕಾಡಿನ ಮಧ್ಯೆ ಹೋಗ್ತಾ ಇದ್ದೀವಿ. ನಮ್ಮ ಗೈಡ್ಸ್ ಕೂಡ ಬೇರೆ ಮುಂದೆ ಹೋಗ್ಬಿಟ್ರು, ತುಂಬ ಮುಂದೆ ಹೋಗಿದ್ದಾರೆ. ಈಗ ನಾವಿಬ್ಬರೇ ಇದ್ದೇವೆ. ಕಾಡು ಪ್ರಾಣಿ ಬಂದರೆ ಎಂತ ಮಾಡೋದು? ಮರ ಹತ್ಲಿಕ್ಕೆ ಬರ್ತದಾ ನಿಮಗೆ? ಮರ ಚಿರತೆ ಬಂದರೆ ಚುಕ್ಕೆ ಚುಕ್ಕೆದ್ದು ಅದು ಕೂಡ ಮರ ಹತ್ತುತ್ತೆ. ಹಾಗೆ ಬರ್ಲಿಕ್ಕಿಲ್ಲ, ಅದಕ್ಕೋಸ್ಕರ ಅಷ್ಟು ಹೇಳಲಿಕ್ಕಾಗಲ್ಲ, ಕಾಡಲ್ಲ. ಹೌದೌದು, ಎಲ್ಲಿಂದನಾದ್ರೂ ನುಸುಳ್ಬಹುದು ಪ್ರಾಣಿಗಳು. ಎಲ್ಲಿ ಇರ್ತದ ಪ್ರಾಣಿ ಅಂತ ಯಾರಿಗೆ ಗೊತ್ತು? ಮರದ ಮೇಲಿಂದ ಹಾರಿದ್ರೆ. ಮಂಜುಮಲ್ ಬಾಯ್ಸ್ ಹಂಗೆ, ಮಂಜುಮಲ್ ಬಾಯ್ಸ್ ಮೂವಿಯಲ್ಲಿ ಅವರೆಲ್ಲ ಟ್ರೆಕ್ಕಿಂಗ್ ಮಾಡಿ ಹೋಗ್ತಾರಲ್ಲ, ಅದು ಯಾವ ಗುಹೆ ಅದು? ಅದು ಗುನಾ ಕೇವ್ಸ್. ಬಟ್ ಬಿಫೋರ್ ಬ್ರಿಟಿಷರು ಏನಿಟ್ಟಿದ್ರು ಅಂದ್ರೆ ಅದಕ್ಕೆ ಡೆವಿಲ್ಸ್ ಕಿಚನ್ ಅಂತ ಕರಿತಿದ್ರು. ಈಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ. ಅಲ್ಲಿ ಅದು ಒಂದು ಇನ್ಸಿಡೆನ್ಸ್ ಆಗಿರೋದು. ಅದು ಆ ಗುಹೆ ತುಂಬಾ ಡೀಪ್ ಇದೆ. ಅದರ ಆಳ ಎಷ್ಟು ಅಂತ ಇನ್ನೂವರೆಗೂ ಅಳದಿಲ್ಲಂತೆ. ಬ್ರಿಟಿಷರ ಕಾಲದಲ್ಲೇ ಅದನ್ನ ಕ್ಲೋಸ್ ಮಾಡಿರೋ. ಅವರು ಓಡ್ತಾ ಇದ್ದಾರೆ. ಮಳೆಗಾಲ ಇರ್ದಿದ್ರೆ ಇಲ್ಲಿವರೆಗೂ ವೆಹಿಕಲ್ ಬರ್ತಿತ್ತಲ್ರಿ? ಹಾ, ಮೇಲೆ ಓ, ಅಲ್ಲಿಂದ ಕಾಣ್ತಿದ್ದು ಗುಹೆ ಇದೆ ಅಲ್ಲ, ಕಲ್ಲು ನೋಡಿ ಹೇಗೆ ಸ್ಲೋಪ್ ಇದೆ ನೋಡಿ ಇಲ್ಲಿಂದ. ಇದು ಹತ್ತುವಾಗ ಹೇಗೆ ಅಂತ. ನೋಡಿ ಸ್ನೇಹಿತರೆ, ಎಷ್ಟು ದೊಡ್ಡದುಂಟು ಮರ ಇಲ್ಲಿ. ದೊಡ್ಡ ದೊಡ್ಡ ಮರಗಳು. ಇದು ನೋಡಿ ಮರ. ಹೌದು, ಹೋಗುವ ಮುಂದೆ, ಫಾಸ್ಟ್ ಹೋಗುವ. ಇನ್ನು ತುಂಬಾ ನಡಿಲಿಕ್ಕಿದೆ. ಅಪ್ಪ, ಹೋಗುವಾಗ ಹೆಂಗೂ ಶೋಕಿಯಲ್ಲಿ ಹೋಗ್ತಾ ಇದೀವಿ, ಬರುವಾಗ ಹೆದರಿಕೆ ಬರ್ತಾ ಇದೆ ನನಗೆ. ಹೆದರ್ಬೇಡ. ಒಂದು ಪ್ರಾಬ್ಲಮ್ ನಮ್ಮ ಜನರಿದ್ದು ಏನಂದ್ರೆ ಇದು ಹೆಸರು ಬರ್ದಿಡೋದು. ಹೌದು, ಜನಗಳು ಇಂತ ಒಳ್ಳೊಳ್ಳೆ ಪ್ಲೇಸ್ಗಳು ಇವು. ಇದ್ರ ಮೇಲೆ ನೋಡಿ ಎಲ್ಲ ಹೆಸರುಗಳನ್ನ ಏನೇನೋ ಬರೆದಿಟ್ಟಿದ್ದಾರೆ ಇಲ್ಲಿ. ಮನುಷ್ಯನ ದುರ್ಬುದ್ಧಿ ಇದು. ಅವರು ಈ ತರ ಬರೆಯೋರು ಅನ್ಕೊಳ್ಳೋದು ತಾವೇನೋ ಒಂದು ಇತಿಹಾಸ ಸೃಷ್ಟಿ ಮಾಡಿಬಿಟ್ರ ಅಂತ ಬರೋದು, ಆ ತರ ಅನ್ಕೊಂತಾರ ಅಂತ. ಸೊ ಅಲ್ಲಲ್ಲಿ ಹೀಗೆ ಸ್ಟೆಪ್ಸ್ ಮಾಡಿದ್ದಾರೆ. ಅಲ್ಲಲ್ಲಿಲ್ಲ, ಇನ್ನು ಫುಲ್ ಸ್ಟೆಪ್ಸ್ ಇದಾವ ಇಲ್ಲಿ. ಸ್ಟೆಪ್ಸೇ. ಅಲ್ಲಿ ಮೇಲ್ಗಡೆಯಿಂದ ನೋಡಿದ್ವಲ್ಲ, ಆ ಕೇವ್ಸ್ ಹತ್ರನೇ ಬಂದ್ವಿ ನೋಡಿ. ಅಲ್ಲೇ ಇದ್ದೇವೆ, ಅದೇ ರಾಕ್ ಫಾರ್ಮೇಶನ್ ಅಲ್ಲಿ ಇದ್ದೇವೆ ನಾವೀಗ. ಒಳಗಡೆ ತುಂಬಾ ಡೀಪ್ ಇದೆಯಾ ಇದು? ಇದೆ ನೋಡಿ, ವಿಭೂತಿ ಕಣಜ. ನಾವು ಟಾರ್ಚ್ ತಂದಿದ್ವಿ, ಅಲ್ಲೇ ಬಿಟ್ಟು ಬಂದ್ವಿ. ನಾವು ಸ್ನೇಹಿತರೆ ಇಲ್ಲಿ ಬಂದ್ರೆ ಒಂದು ಟಾರ್ಚ್ ತಗೊಂಡ್ ಬರ್ಬೇಕು. ನಾವು ತಗೊಂಡ್ ಬಂದಿದ್ವಿ ಟಾರ್ಚ್, ವೆಹಿಕಲ್ ಅಲ್ಲೇ ಮರ್ತ್ ಬಂದಿದ್ದೇವೆ. ಗುಹೆ ಒಳಗಡೆ ಚಪ್ಪಲಿ ಹಾಕೊಂಡ್ ಬರ್ಬೋದಾ? ಇದೇನ್ ಕಲ್ಲೆಲ್ಲ ಪೇರಿಸಿಟ್ಟಿದಾರಲ್ಲ? ಸ್ವಲ್ಪ ಜಾರಿಕೆ ಇದೆ ಒಳಗಡೆ. ನೋಡಿ ಇದು ಎಂತ ಅಂತ ಗೊತ್ತಿಲ್ಲ, ಹೀಗೆ ಕಟ್ಟಿ ಇಟ್ಟಿದ್ದಾರೆ. ಈ ಗುಹೆ ಹೆಸರು ಬಂದ್ಬಿಟ್ಟು ವಿಭೂತಿ ಕಣಜ ಅಂತ ಕರೀತಾರೆ. ಇಲ್ಲಿರೋ ಎಲ್ಲಾ ಗುಹೆಗಳಲ್ಲಿಯೂ ನೀವು ಬಸವಣ್ಣ ಮತ್ತು ಚನ್ನಬಸವಣ್ಣ ಶರಣರ ಬಗ್ಗೆ ಕೇಳಿರ್ತೀರ. ಹೌದು, 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದವಾಗ ಜಾಸ್ತಿ ಜನ ಶರಣರು ಬಂದಿದ್ದು ಉಳುವಿಗೆ. ನೀವೇನಿವಾಗ ವಚನಗಳೆಲ್ಲ ಓದ್ತಿರಲ್ಲ, ಅವೆಲ್ಲ ವಚನಗಳು ಸಿಕ್ಕಿದ್ದು ಈ ಗುಹೆಗಳಲ್ಲಿ ಸಂರಕ್ಷಣೆ ಮಾಡಿದ ಶರಣರು. ಇದು ವಿಭೂತಿ ಕಣಜ ಅಂತ ಕರೀತಾರೆ. ಅವ್ರಲ್ಲಿ 900 ವರ್ಷ ಹಿಂದೆ ಬಂದವಾಗ ಅವ್ರಿಗೆ ಈಸಿಲಿ ವಿಭೂತಿ ಸಿಗ್ತಿರಲ್ಲ ಧಾರಣೆ ಮಾಡಕ್ಕೆ. ಇದು ಬೇಸಿಕಲಿ ಲೈಮ್ ಸ್ಟೋನ್ ಆಗಿರೋದ್ರಿಂದ
ಹಿಂಗ್ ಕೈ ರಬ್ ಮಾಡಿದ್ರೆ ಹತ್ತಿತ್ತು. ಸೊ ಇದನ್ನ ವಿಭೂತಿ ಅಂತ ಧಾರಣೆ ಮಾಡ್ತಿದ್ರು ಅವ್ರು. ಬಟ್ ಸೈಂಟಿಫಿಕ್ ಆಗಿ ಹೇಳೋದಂದ್ರೆ ಇದೆಲ್ಲ ಪರ್ಕ್ಯುಲೇಷನ್ ಆಫ್ ವಾಟರ್ ಇಂದ ಆಗಿರೋ ಕೇವ್ಸ್. ರಾಕ್ ಫಾರ್ಮೇಶನ್ 2 ಟೈಪ್ ಇರ್ತವೆ, ಒಂದು ವೋಲ್ಕಾನೋ ಫಾರ್ಮೇಶನ್ ಇರುತ್ತೆ, ಒಂದು ಪರ್ಕ್ಯುಲೇಷನ್ ಆಫ್ ವಾಟರ್ ಅಂತಾರೆ. ಪರ್ಕ್ಯುಲೇಷನ್ ಆಫ್ ವಾಟರ್ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಯಾನ ಇದೆಯಲ್ಲ, ಸೆಡಿಮೆಂಟರಿ ರಾಕ್ ಅಂತ ಕರೀತಾರೆ. ಲೇಯರ್ ತರ ಇದೆಯಲ್ಲ, ಅಂದ್ರೆ ಈ ಮಣ್ಣೊಳಗಡೆ ಗ್ರಾವಿಟೇಷನ್ ಫೋರ್ಸ್ ಅಪೋಸಿಟ್ ಆಗಿ ನೀರು ಹರಿದವಾಗ ಈ ತರ ರಾಕ್ ಫಾರ್ಮೇಶನ್ ಆಗುತ್ತೆ. ಅಲ್ಲಿ ವೇಟ್ ಕಾಣುತ್ತೆ ನೋಡಿ, ನೋಡ್ಬೋದು. ಮೇಲ್ಗಡೆಯಿಂದ ನೀರು ಬರ್ತಾನೆ ಇರುತ್ತಲ್ಲ, ಅದು ಕಂಟಿನ್ಯೂಸ್ ಪ್ರೊಸೆಸ್ ಇದ್ದೇ ಇರುತ್ತೆ. 10,000 20,000 ವರ್ಷಗಳಿಂದ ಬೆಳಿತಾನೆ ಇರುತ್ತೆ. ಮೇಲಿಂದನೂ ಬೆಳೆಯುತ್ತೆ, ಕೆಳಗಿಂದನೂ ಬೆಳಿತಾನೆ ಇರುತ್ತೆ. ಸ್ಟೆಲಗ್ಮೈಟ್ ಸ್ಟೆಲಕ್ಟೈಟ್ ಅಂತ ಕರೀತಾರೆ. ಆ ಕಡೆಯಿಂದ ಬನ್ನಿ, 2 ಇದಾವೆ ನೋಡಿ, ಅಲ್ಲೊಂದಿದೆ ಫಾರ್ಮೇಶನ್, ಇದು 2 ಫಾರ್ಮೇಶನ್ ಇದೆ. ಮುಟ್ಬೋದಲ್ಲ? ಹೌದು, ಹಾಗೇನೆ ಒಂಥರ ಇದಿದೆ. ಹೋಗುವ, ಈ ಕಡೆಯಿಂದ ಹೋಗು ನೋಡು. ಹಿಂಗೆ ಹಾಕಿ ಬಂದ್ಬಿಡು ಒಂದು ರೌಂಡ್. ಒಂದು ಇಲ್ಲಿದೆ, ಆ ಕಡೆ ಒಂದು ಈ ಕಡೆ ಇದೆ, ಬ್ಯಾಕ್ ಸೈಡ್ ಅಲ್ಲಿ ಕಾಣುತ್ತಿಲ್ಲ. ಸಡನ್ ಆಗಿ ನಮ್ಗೆ ನೋಡಿದಾಗ ಶಿವಲಿಂಗ ನೋಡಿದಾಗ ಇದು ಅಮರನಾಥ ಕ್ರಿಯೇಚರ್ ಇದೆಯಲ್ಲ, ಅದು ಹಿಮದಲ್ಲಾಗಿದೆ, ಇದು ಈ ತರದಲ್ಲಾಗಿದೆ ಅಂತ ಅನ್ಸುತ್ತೆ. ನೋಡಿ, ಇಲ್ಲೊಂದಿದೆ ಫಾರ್ಮೇಶನ್. ಇದು ಪ್ರಾಪರ್ ಆಗಿ ಆಗಿದೆ, ಇದು ಆಗಿದೆ, ಬಟ್ ಆ ತರ ಅನಿಸ್ತಿಲ್ಲ. ನೋಡಿ, ಸಖತ್ತಾಗಿದೆ ಅಲ್ಲ? ಹೌದು. ಒಂದು ರೌಂಡ್ ಹಾಕಿ ಬರುವ, ಜಾಗ್ತದೆ, ಹುಷಾರು. ಹೇಗಿತ್ತು ಕೇವ್ ಫಸ್ಟ್? ತುಂಬ ಸಖತ್ತಾಗಿತ್ತು, ಹೇಳಲಿಕ್ಕೆ ಆಗೋದಿಲ್ಲ. ನೋಡಿದ್ರಲ್ಲ ನೀವೇ ಹೇಗಿತ್ತಂತ. ಗುಹೆ ಒಳಗಡೆ ಹೋದ ತಕ್ಷಣ ಅದೊಂದು ಶಿವಲಿಂಗ ರೂಪದ ಅದು ಆಕಾರ ನೋಡಿದ ತಕ್ಷಣ ಅದೊಂದು ಭಾವನೆ, ಮೈ ಜುಮ್ ಅಂತಪ್ಪ ನಂಗೆ ಅದು ನೋಡಿದಾಗ. ಅಮರನಾಥದಲ್ಲಿ ಏನು ಮಂಜಿನಿಂದ ಶಿವಲಿಂಗ ನಿರ್ಮಾಣ ಆಗುತ್ತಲ್ಲ, ಆ ರೀತಿ ಇಲ್ಲಿ ವಾಟರ್ ಡ್ರಾಪ್ಸ್ ನಿಂದ ಅದು ಫಾರ್ಮೇಶನ್ ಆಗಿರೋದು. ಹೌದು. ಮಳೆಗಾಲಕ್ಕೆ ಸ್ನೇಹಿತರೆ ಇಲ್ಲಿ ಟ್ರೆಕ್ಕಿಂಗ್ ಬಂದರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಎಲ್ಲ ಕಡೆ ಜಾರಿಕೆ ಇದೆ. ಮತ್ತು ಅದೇ ರೀತಿ ಇಲ್ಲಿ ಲೀಚ್ ಪ್ರಾಬ್ಲಮ್ ಕೂಡ ಇದೆ ಅಂತ ಕಾಣುತ್ತೆ. ವೆಸ್ಟರ್ನ್ ಘಾಟ್ಸ್ ಅಲ್ಲ, ಲೀಚಸ್ ಇರುತ್ತೆ. ನಾನು ಇಷ್ಟೊತ್ತು ನೋಡಿದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಹೊರಗಿಂದ ಬರುವಾಗಲೇ ನಿಮಗೆ ಇಲ್ಲಿ ಮೇಲ್ಗಡೆ ನೋಡಿ ಆಕಳ ಮುಖದಾಗೆ ಕಾಣ್ತದೆ. ಇದು ಆಕಳಿದು ಮುಖ, ಒಳಗಡೆ ಆಕಳಿದು ಕೆಚ್ಚಲಿನ ಆಕಾರದ ಆಕೃತಿಗಳಿವೆ, ಕಲ್ಲಿಂದಲೇ ಆಗಿದೆ. ಅದಕ್ಕೋಸ್ಕರ ಈ ಗುಹೆಗೆ ಆಕಳ ಗವಿ ಅಂತ ಕರೀತಾರೆ. ಈಗ ನಮ್ಮ ಆನಂದ್ ಅವ್ರು ಹತ್ತುತ್ತಾ ಇದ್ದಾರೆ. ಆಕಳ ಗವಿ ಅಲ್ಲ ಇದು? ಓ ದೇವರೇ, ಹತ್ತಿದೆ. ಏನಾಗಲ್ಲ, ಅಗರ್ಕವಾ ಹಿಡ್ಕೋ ಇದನ್ನು. ಹಾಂ, ಹಾಗರ್ಕ ಇಲ್ಲಿ ಹತ್ತಿ ಬರಬೇಕಾಗ್ತದೆ. ಇಲ್ಲಿಂದ ಮೇಲೆ ಹತ್ತದ? ಇದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಯ್ತು ನಂಗೆ. ಇನ್ನು ಅಲ್ಲಿ ಮತ್ತೆ ಇನ್ನು ಕೇದಾರ್ನಾಥ್ ಎಲ್ಲ ಹೋಗ್ಲಿಕ್ಕಿದೆ ಅಲ್ಲ ನಿನಗೆ? ಹಿಂಗತ್ತಿ ಇಲ್ಲಿ ಮೇಲೆ ಬಂದು ರೈಟ್ ಕಾಲಲ್ಲಿ ಇಡಿ. ಹಾಂ, ಆ ಸೈಡ್ ಲೆಫ್ಟ್ ಕಾಲಲ್ಲಿ ಇಡಿ. ಈ ಕಡೆ ಬಾ. ಹಾಂ, ಅಲ್ಲಿಂದ ಹೋಗೋದಾಗುತ್ತೆ.
ಆ ಕಡೆ ಹೋಗ್ಬಿಡ್ತೀವಿ. ಈ ಕಡೆ ಅಲ್ಲ, ಈ ಕಡೆ, ಇಲ್ಲಿಂದ ಈ ಸೈಡ್ ಮುಖ ಮಾಡಿ, ತಲೆ 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 ಈ ಕಡೆ ಮಾಡಿ, ತಲೆ ನನ್ನ ಸೈಡ್ ಮಾಡಿ. ಈ ಸೈಡ್ ಹಾ, ಅದು ತಾಗ್ತದೆ ತಾಗ್ತದೆ. ತಲೆಗೆ ತಾಗ್ತದೆ. ಹಾ, ಈ ತರ ಬನ್ನಿ. ಆಯ್ತಾಯ್ತು. ಅಯ್ಯಪ್ಪ, ಇನ್ನೊಂದು ಸ್ವಲ್ಪ. ಇಲ್ಲಿ ಒಳಗೆ ಬಂದು ಕೂರ್ಬೋದು. ಬಗ್ ಬಗ್. ಹಾ, ಆ ತರ ಬನ್ನಿ. ನಮ್ದು ಹೊಟ್ಟೆ ಬೇರೆ ಇದೆ. ತುಂಬಾ ಹೋಗ್ಬೇಕಾ ಇದೇ ತರ? ಇಲ್ಲ ಮೇಡಮ್, ಇದೇ ಲಾಸ್ಟ್. ಮುಗಿತಾ? ಹಸಿ ಬಂದಾಯ್ತು. ಬನ್ನಿ ಸರ್. ಬೇಗ ಹೋಗಿ. ಇಲ್ಲಿ ಮೇಲ್ಗಡೆ ಹೋಗಿ. ಇಲ್ಲಿ ಇಲ್ಲಿ ಮೇಲೆ ಹೋಗ್ಲಿಕ್ಕಾ? ಇಲ್ಲೇ ಸ್ವಲ್ಪ ನಿಂತ್ಕೊಳ್ಳಿ. ಅದೇ ಓಕೆ. ಇದಕ್ಕೋಸ್ಕರನೇ ಆಕಳಗವಿ ಅಂತಾರೆ. ಮೆಲ್ಟ್ ಆಗಿ ಇದು ಬಿಳಿ ಹಾಲಿನ ತರ, ಅಂದ್ರೆ ಚುಣ್ಣದ ಅಂಶ ಇರ್ತಲ್ಲ, ಕ್ಯಾಲ್ಸಿಯಂ, ಅದು ಕರಿಗೆ ಬೀಳ್ತಿತ್ತು ಮೊದ್ಲೆ. ಈಗ ಈ ತರ ನೀರ್ ಬೀಳ್ತಾ ಇರುತ್ತೆ 24 hours. 12 ತಿಂಗಳಲ್ಲಿ ಇದೇ ತರ ನೀರ್ ಬೀಳ್ತಾನೆ ಇರುತ್ತೆ. ಇದು ಆಕಳ ಕೆಚ್ಚದ ತರ ಇದೆ ಅಂತ ಹೇಳಿ ಆಕಳಗವಿ ಅಂತಾರೆ. ದನ ಇದೆಲ್ಲ ಮೇಡಮ್, ಆ ದನ ತರ ಕಾಣ್ತದಲ್ಲ ಕಲ್ಲು, ಅದೇ ತರ ಮೇಡಮ್ ಇದು ಕೆಚ್ಚದ. ಓಕೆ. ಇಲ್ಲೆಲ್ಲ ನೀರು ಜಿನುಗ್ತಾನೆ ಇದೆ ನೋಡಿ. ಇಲ್ಲಿ ಎನಿ ಟೈಮ್ ನೀರು ಇರುತ್ತೆ ಮೇಡಮ್. ಎನಿ ಟೈಮ್ ಇರುತ್ತಾ? ಇಲ್ಲಿ ಇದು ಬರುವಂತ ದಾರಿಯಲ್ಲಿ ಅದ್ರಲ್ಲಿ ಸ್ವಲ್ಪ ಇರ್ತದೆ ಮೇಡಮ್, ಅಷ್ಟೇ ನೀರು ಇರುತ್ತೆ ಮೇಡಮ್ ಅದು. ಓಕೆ ಓಕೆ. ಇದು ನೋಡಿ ಈ ಕಡೆ ಸೂರಕತ್ತಿ. ನಾವೀಗ ಯಾವ ಕಡೆ ಹೋಗ್ಬೇಕು? ಆ ಸರಿ. ನಮ್ಮ ಶರಣರು ವಾಸಿಸಿದಂತ ಜಾಗ ಇದು ಅಲ್ವಾ? ಹೌದು. ಬನ್ನಿ ಮುಂದೆ ಹೋಗುವ, ಈ ಕಡೆ ಹೋಗುವ. ಇದು ಆಗ್ತಾ ಇದೆ ನೋಡಿ, ಇನ್ನೂ ಎಷ್ಟೋ ಸಾವಿರಾರು ವರ್ಷ ಬೇಕಾ ಅಂತ. ಇದು ಹೀಗೆ ನೆಲಕ್ಕೆ ಟಚ್ ಆಗುತ್ತೆ, ಅದು ಹಾಗೆ ರಾಕ್ ಫಾರ್ಮೇಶನ್ ಆಗುತ್ತೆ. ಅಲ್ಲ ಇದು ಇದೆಯಲ್ಲ, ಇದು ಶಬ್ದ ಮಾಡ್ತಿದೆ ಅಲ್ಲ, ಅದರತ್ತೆ ಹೀಗೆ ಹೀಗೆ. ಹೌದು. ಉಳುವೆಯಲ್ಲೇ ಇಷ್ಟು ಹತ್ರದಲ್ಲೇ ಇಂಥ ಪ್ಲೇಸ್ ಇದೆ ಅಂತ ಗೊತ್ತೇ ಇರ್ಲಿಲ್ಲ. ಮಾಮನೆ ನೋಡ್ಬೋದು, ಮಾಮನೆ ಚೆನ್ನಾಗಿದೆ. ಹೌದಾ? ಇನ್ನೊಂದ್ಸತಿ ಪ್ಲಾನ್ ಹಾಕಿ ಬರ್ತೇವೆ. ಮಳೆಗಾಲ ಮುಗಿದಿ. ಹಾ, ಮಳೆಗಾಲ ಮುಗಿದಿರ್ತಿಲ್ಲ. ಹೌದು, ಡಿಸೆಂಬರ್ ತಿಂಗಳಲ್ಲಿ ಚಲೋ ಹೋಗುತ್ತೆ. ಓಕೆ ಓಕೆ. ತುಂಬಾ ಇದಿದೆಯಾ, ಹೈಟ್ ಇದೆಯಾ ಅದು ಹೋಗೋದು? ಹಾ, ನೀವು ಕರ್ಕೊಂಡು ಹೋಗ್ತೀರಾ? 3 ಕಿಲೋಮೀಟರ್ ನಡಿಬೇಕು. ಇದು ನೋಡಿ ದೇವಸ್ಥಾನ ಟೈಪ್ ಆಗುತ್ತೆ. ಓಕೆ ಓಕೆ. ಹೌದು. ಸೇಮ್ ದೇವಸ್ಥಾನದ ತರ ಕಾಣುತ್ತಲ್ಲ ಅದು. ಪ್ರಾಚೀನ ಯುಗದಲ್ಲಿ ಕಟ್ತಾ ಇದ್ರಲ್ಲ ದೇವಸ್ಥಾನಗಳಿಗೆ, ಬಾದಾಮಿ ಗುಹೆಗಳೆಲ್ಲ ಇದಾವಲ್ಲ, ಆ ಥರ ಇದೆ. ಮುಂದೆ ಹೋಗೋಣ. ದಾರಿ ಹೇಗಿದೆ? ದಾರಿ ಈಸಿ. ಇದು ಜಾರು ಬಂಡೆ, ಜಾರಿದ್ರೆ ಸೀದಾ ಕೆಳಗಡೆ. ಹಾ, ಏನು ಅದ್ಭುತ. ಅಲ್ಲೇ ರೀ ಸರ್, ಅದೇ ಲಾಸ್ಟ್ ಪಾಯಿಂಟು. ಇದೇ ಲಾಸ್ಟ್ ಪಾಯಿಂಟ್ ಇದೆ. ಓ, ನಾನೇನೋ ಸಿಂಪಲ್ ಆಗಿದೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಈ ಸಿಂಪಲ್ ಅಲ್ಲ, ಯಾವ ತರ ಫಾರ್ಮೇಶನ್ ಇದೆ. ಇನ್ನು ನೆಕ್ಸ್ಟ್ ಎಲ್ಲಿಗೆ? ಈಗ ರುದ್ರಾಕ್ಷ ಮಂಟಪ. ಓಕೆ. ಹೆದ್ರಿಕೆನೆ ಹೋಗ್ಬಿಡ್ತು.
ಸಖತ್ತಾಗಿತ್ತು. ಇದು ಯಾವ ಗವಿ? ರುದ್ರಾಕ್ಷಿ ಮಂಟಪ. ರುದ್ರಾಕ್ಷಿ ಮಂಟಪ. ಇಲ್ಲಿ ಇಲ್ಲಿಂದ ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗ್ಬೇಕಾ? ರುದ್ರಾಕ್ಷಿ ಮಂಟಪ ಮೇಲೆ ಕವರ್ ಮಾಡ್ತಾ ಇದ್ದಾರೆ. ಓ, ಇದಕ್ಕೆ ರುದ್ರಾಕ್ಷಿ ಮಂಟಪ ಅನ್ನೋದು? ಸ್ಟ್ರಕ್ಚರ್ ರುದ್ರಾಕ್ಷಿ ಥರ ಇದೆಯಲ್ಲ, ಇದು ನೋಡಿ ಇದೆ. ಹೌದು ಹೌದು ಹೌದು, ಇದು ನೋಡಿ ರುದ್ರಾಕ್ಷಿದ ಹೊರಾಂಗಣ ಕೈ ಥರ ಇದೆ ನೋಡಿ ಸರ್. ಹಾಂ ಹೌದಲ್ಲ, ಇದು ಕೈ ಥರ ಆಕಾರ ಆಗಿದೆ. ಇಲ್ಲಿ ನೋಡಿ, ಇದು ಆಕಳ ಗವಿ ಇದೆ, ಈ ಥರನೇ ಇದೆ. ಇದು ಶೇಷನಾಗ ಹೆಡೆ ಎತ್ತಿದಾಗಿದೆ ಇದು. ಪ್ರಕೃತಿಯ ಅದ್ಭುತ ಅಲ್ಲ ಇದು? ಯಾವ ಥರ ಪ್ರಕೃತಿ ನೋಡಿ ಹೇಗೆ ನಿರ್ಮಾಣ ಮಾಡಿದೆ ಅಲ್ಲ. ಇವೆಲ್ಲ ನೀರು ಜಿನುಗಿ ಜಿನುಗಿ. ಅದೇ ಬುರುಡೆ ತೆಗೆದು ನೋಡಿ ಸ್ಟ್ರೆಚ್. ಇಲ್ಲಿ ತಲೆ ಬುರುಡೆ ಥರ. ಇದು ಇಲ್ಲಿ ನೆಸಲ್ ಬೋನ್. ಇದು ನೋಡಿ, ಬಾಯಿ ಇಲ್ಲಿದೆ, ಮೂಗು, ಕಣ್ಣಿನ ಗುಳಿ ಏನಿರುತ್ತಲ್ಲ ಅದು ಆ ಥರ. ಇದು ಕಿವಿಯ ಭಾಗ. ಸೊ ಈ ಥರ ಇದೆ. ಹಾಸ್ಪಿಟಲ್ ಬೋನು ಬೋನ್ ಸ್ಟ್ರಕ್ಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ಯಾ ಈಗ? ಸ್ಟೋನ್ ತರ ಕಾಣೋದೇ ಇಲ್ಲ. ಸಾಫ್ಟ್ ಆಗಿ ಶೈನಿಂಗ್ ಇದೆ. ಆಕ್ಚುಲಿ ಏನು ಗೊತ್ತಾ, ನರ್ಮದಾ ನದಿಯಲ್ಲಿ ಒಂದು ಶಿವಲಿಂಗದ ಕಲ್ಲು ಸಿಗ್ತದಂತೆ, ಆ ತರ ಇದೆ ಇದು ನೋಡಿ, ಇದೇ ತರ. ಇಲ್ಲಿ ನೋಡು, ಎತ್ತಿನ ಆಕಾರದಲ್ಲಿ ಕಾಣುತ್ತೆ ಇದು. ಈ ಕಡೆಯಿಂದ, ಈ ಆಂಗಲ್ ಇಂದ ನೋಡಿದ್ರೆ ಹೌದು. ಇಲ್ಲಿ ನೋಡು, ಇದು ಎತ್ತಿನ ಮೂಗಿನ ತರ ಕಾಣುತ್ತೆ. ಇದು ಕಣ್ಣು, ಇದು ಕೊಂಬು, ಆ ಥರ. ಇಲ್ಲಿ ಮೇಲೆ ಕೊಂಬು. ನಮ್ಮ ಇಮ್ಯಾಜಿನೇಷನ್. ಹೌದು, ಇಲ್ಯೂಷನ್ಗಳೆಲ್ಲ ನಿಜ. ಸೊ ಇದೆಲ್ಲ ರುದ್ರಾಕ್ಷಿ ತರ ಕಾಣುತ್ತಲ್ಲ, ಅದಕ್ಕೆ ಇದಕ್ಕೆ ರುದ್ರಾಕ್ಷಿ ಮಂಟಪ ಅಂತ ಕರೆಯೋದು. ಇದು ಆಕಳ ಕಾಲಿಂದು ಗೊರಸಿರುತ್ತಲ್ಲ, ಹೌದು, ಆ ತರ ಇದೆ.